ಗುರುಪೂರ್ಣಿಮೆಗೆ ಮುಂಚೆ 48 ದಿನ ಮೌನ ಮಾಡಿ ದೇವಿ ದೇವಸ್ಥಾನದಲ್ಲಿ ಮಹಾಮೇರುವಿನ ಸನ್ನಿಧಾನದಲ್ಲಿ ಬೀಜಾಕ್ಷರಗಳನ್ನು ಜಪ ಮಾಡಿ ಗುರುಪೂರ್ಣಿಮೆ ದಿನ ಅದನ್ನು ಮಕ್ಕಳ ನಾಲ್ಗೆ ಮೇಲೆ ಬರೆಯೋದು ಈ ಶ್ರೀಧರಗುಡ್ಡದಲ್ಲಿ ಬಹಳ ವರ್ಷದಿಂದ ರೂಢಿಯಲ್ಲಿದೆ. ಈ ಕರೋನಾ ಪ್ರಯುಕ್ತ ಎರಡು ಮೂರು ವರ್ಷ ಆಗೋಯಿತು, ಬೀಜಾಕ್ಷರಗಳು ಮಕ್ಕಳ ನಾಲ್ಗೆ ಮೇಲೆ ಬರೆದಿಲ್ಲ. ಈ ವರ್ಷ 48 ದಿನ ವ್ರತ ಆದಮೇಲೆ ಬೀಜಾಕ್ಷರ ದೀಕ್ಷೆಯನ್ನು ಕೊಡಬೇಕು ಅನ್ನೋ ನಿರ್ಧಾರ ಆಗಿದೆ. ಈ ಬೀಜಾಕ್ಷರದ ಬಗ್ಗೆ ಸ್ವಲ್ಪ ಎಲ್ಲರೂ ತಿಳ್ಕೊಂಡ್ರೆ ಒಳ್ಳೆಯದು ಅನ್ನೋ ಮನಸ್ಥಿತಿಯಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ನಾನು ಈ ದೀಕ್ಷೆ ಕೊಡೋಕ್ಕೆ ಮುಂಚೆ ಒಂದು ವ್ರತವನ್ನು ಮಾಡಬೇಕು. ಅದಕ್ಕೆ ಮುಂಚೆ ಎಲ್ಲರಿಗೂ ಕೂಡ ಆ ಒಂದು ಪುಣ್ಯ ಭಾಗ್ಯ ದಟ್ ವೈಬ್ರೇಷನ್ ಏನು ಇಲ್ಲಿ ಜಪ ಮಾಡಿದಾಗ ಸಿಗುತ್ತೆ ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೀನಿ. 48 ದಿವಸಗಳ ಕಾಲ ತಾವು ಬಂದು ನನ್ನ ಜೊತೆಗೆ ಧ್ಯಾನ ಮಾಡ್ಬೋದು, ಜಪ ಮಾಡ್ಬೋದು, ಇವೆಲ್ಲ ಕಾರ್ಯಕ್ರಮಗಳು ಇರುತ್ತೆ. ಈ ಬೀಜಾಕ್ಷರ ಅನ್ನೋದು ಆ ಹೆಸರಿನಲ್ಲೇ ನಿಮಗೆ ಗೊತ್ತಿದೆ, ಬೀಜ ಅಂತ. ಬೀಜ ಅಂದಾಗ ಮೂಲತಃ ಇದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇದೆ, ಶಕ್ತಿ ಇದೆ, ಒಂದು ಮರ ಆಗುವಷ್ಟು ಶಕ್ತಿ ಇದೆ ಅಂತ ಒಂದು ಭಾವನೆಯಲ್ಲೇ ಗೊತ್ತಾಗುತ್ತೆ. ಇದರಲ್ಲಿ ಬೀಜದಲ್ಲಿ ಅಮೃತ ಇರುತ್ತೆ, ಅದರಿಂದನೇ ಮರ ಹಣ್ಣು ಎಲ್ಲ ಆಗೋದು. ಮರದಲ್ಲಿ ಹಣ್ಣು ಬೀಳೋದು, ಹಣ್ಣನ್ನು ನಾವು ತಿನ್ನೋದು, ಆ ಸಿಹಿ ಬರುವಂತಹದ್ದು ಬೀಜದಿಂದ. ಈ ಬೀಜಾಕ್ಷರದಲ್ಲೂ ಕೂಡ ಅಮೃತ ಇದೆ. ಈ ಬೀಜಾಕ್ಷರ ಅಂದಾಗ ಕೆಲವು ಅಕ್ಷರಗಳನ್ನು ನಾವು ಯಾವಾಗಂದ್ರೆ ಆವಾಗ ಹೇಳಕ್ಕಾಗಲ್ಲ, ಹೇಳೋದಲ್ಲ, ಅಜಪವಾಗಬೇಕು. ಯಾವುದಾದ್ರೂ ಒಂದು ದೇವತೆಯ, ಒಂದು ಶಕ್ತಿಯ, ಒಂದು ಆರಾಧನೆಯನ್ನು ನಾವು ಮಾಡಬೇಕಾದ್ರೆ, ಒಂದು ಶಕ್ತಿಯ ದರ್ಶನವನ್ನು ಮಾಡಬೇಕಾದ್ರೆ ಆ ಶಕ್ತಿ ಮಂತ್ರವನ್ನು ತೆಗೆದುಕೊಂಡು ಜಪ ಮಾಡಿ ಆ ಮಂತ್ರವನ್ನು ಹೋಲಿಸ್ಕೋಬೇಕು. ಆ ಮಂತ್ರದ ಶಕ್ತಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಪ್ರತಿಯೊಂದು ದೇವತೆಗೂ ಮಂತ್ರ ಇದೆ, ಬೀಜಾಕ್ಷರಗಳಿವೆ. ಪ್ರತಿಯೊಂದು ಅಕ್ಷರವೂ ಕೂಡ ಹತ್ತರವಾದ ಶಕ್ತಿ ಉಳ್ಳದ್ದು. ಈ ಬೀಜಾಕ್ಷರವನ್ನು ಜಪ ಮಾಡಿ ಅದನ್ನು ಸಿದ್ಧಿ ಮಾಡ್ಕೋಬೇಕು, ಸಾಧಿಸಬೇಕು. ಅದನ್ನು ಪ್ರತಿನಿತ್ಯ ಜಪವನ್ನು ಮಾಡಬೇಕು. ಈ ಬೀಜಾಕ್ಷರ ಕೆಲವು ಬಾಯಿನಲ್ಲಿ ಉಚ್ಚಾರಣೆ ಮಾಡೋಕ್ಕೆ ಆಗಲ್ಲ, ಅದು ಧ್ಯಾನದಲ್ಲಿ ಅದು ನಮಗೆ ಕೇಳಿಸುತ್ತೆ, ಬಹಳ ಆಳವಾಗಿ ರೆವರ್ಬರೇಷನ್ ಆಗತ್ತೆ, ಒಳಗಡೆ ಮಂತ್ರ ಕೇಳಿಸುತ್ತೆ. ಆ ಮಂತ್ರವನ್ನು ಕೇಳಿಸಿದಾಗ ನಾವು ಅದನ್ನು ಬರೀಬಹುದು, ಅದೊಂದು ಆಕಾರ ತಗೊಳ್ಳುತ್ತೆ. ಆ ಆಕಾರವನ್ನು ಯಂತ್ರ ಅಂತ ಹೇಳ್ತಾರೆ. ಪ್ರತಿಯೊಂದು ಶಬ್ದಕ್ಕೂ ಆಕಾರ ಇದೆ, ಸೌಂಡ್ ಆ್ಯಂಡ್ ಫಾರ್ಮ್ ಅಂತ. ಆಕಾರ ಇದೆ, ಅದಕ್ಕೊಂದು ವೈಬ್ರೇಷನ್ ಇದೆ, ಸೌಂಡ್ ಇದೆ, ಶಬ್ದ ಇದೆ, ಆಕಾರ ಇದೆ. ಅದು ನಮ್ಮ ಬರೀ ಮನಸ್ಸಿನ ಮೇಲಲ್ಲ, ದೇಹದ ಮೇಲಲ್ಲ, ಇನ್ನೂ ಆಳವಾಗಿ ಆ ಕಾನ್ಷಿಯಸ್ ಲೆವೆಲಲ್ಲಿ ಕೂಡ ನಮ್ಮಲ್ಲಿ ಮನಸ್ಸಿನ ಪದರದಲ್ಲಿ ಒಳಗೆಲ್ಲ ಪರಿಣಾಮ ಆಗುವುದು ಮಂತ್ರ ಮಾತ್ರ. ಮಂತ್ರಕ್ಕೆ ಮಾತ್ರ ನಮ್ಮ ಒಳಗಡೆ ಪೆನೆಟ್ರೇಟ್ ಆಗುವಂತಹ, ಅದು ಒಳಗಡೆ ಹೋಗುವಂತಹ ಶಕ್ತಿ ಇರುತ್ತೆ, ಇನ್ಯಾವುದಕ್ಕೂ ಇಲ್ಲ. ಯಾಕೆಂದರೆ ಇಡೀ ವಿಶ್ವವೇ ಮಂತ್ರದಿಂದ, ಮಂತ್ರಶಕ್ತಿಯಿಂದ ಸೃಷ್ಟಿಯಾಗಿರೋದು. ಇದಕ್ಕೆ ಓಂಕಾರ ಮೊದಲನೇ ಅಕ್ಷರ ಅಂತ ಹೇಳ್ತೀವಿ, ಪ್ರಥಮ ಅಕ್ಷರ. ಓಂಕಾರವೂ ಕೂಡ ಮೌನದಿಂದ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಪರಮಾತ್ಮನ ಆ ಧ್ಯಾನದಿಂದ, ಜ್ಞಾನದಿಂದ, ಆ ಇಚ್ಛಾ ಕ್ರಿಯವ ಶಕ್ತಿಯಿಂದ ಅದು ಹೊರಬಂದದ್ದು, ಆ ಮೌನ ಅವಧಿಯಿಂದ. ಹೀಗೆ ಧ್ಯಾನಿಗಳು, ಸಾಧಕರು, ಋಷಿಗಳು ಮೌನಕ್ಕೆ ಹೋದಾಗ ಅವರಲ್ಲಿ ಒಳಗಡೆಯಿಂದ ಆಗುವ ತಾಡನಗಳಿಂದ ಉಂಟಾಗತ್ತೆ ಕೆಲವು ಬೀಜಾಕ್ಷರಗಳು ಅವರಿಗೆ ಕೇಳಿಸುತ್ತೆ. ಅವರು ಅದನ್ನು ಸಿದ್ಧಿಸ್ಕೊಂಡಿರ್ತಾರೆ. ಆ ಅಕ್ಷರಗಳನ್ನು ಬರಿಬೇಕು. ಅದನ್ನು ಬರೆದಾಗ ಆ ಅಕ್ಷರದಲ್ಲಿ ಆ ಅಕ್ಷರ ಯಂತ್ರ ರೂಪವನ್ನು ತಾಳುತ್ತೆ. ಯಂತ್ರ ಮತ್ತು ಮಂತ್ರದ ಆ ಶಕ್ತಿ, ಆ ತಂತ್ರದಿಂದ
ನಮಗೆ ಬೇಕಾದಷ್ಟು ಪರಿಣಾಮಗಳು ಬೀರುತ್ತೆ. ಹೀಗೆ ಈ 48 ದಿನ ಆದ ವ್ರತ ಆದಮೇಲೆ ಈ ಮಕ್ಕಳ ನಾಲಿಗೆ ಮೇಲೆ ಬೀಜಾಕ್ಷರ ಬರೆಯೋದು ರೂಢಿ. ನಾಲಿಗೆ ಮೇಲೆ ಯಾಕೆ ಬರಿಬೇಕು ಅಂದರೆ, ಈ ಬೀಜಾಕ್ಷರದಲ್ಲಿ ಅಗ್ನಿಯನ್ನು ಪ್ರಚೋದನೆ ಮಾಡುವಂತಹ ಕೆಲವು ಮಂತ್ರಗಳಿವೆ. ನಾವು ಯಾವತ್ತೂ ಹೇಳ್ತಿರ್ತೀವಿ, ಮನುಷ್ಯನಲ್ಲಿ ಅಗ್ನಿ ಪ್ರಚೋದನೆ ಆಗಬೇಕು. ಗಾಯತ್ರಿ ಮಂತ್ರ ಹೇಳೋ ಉದ್ದೇಶವೂ ಅಷ್ಟೇ, ಚಿರಗ್ನಿ ಪ್ರಚೋದನೆ ಆಗಬೇಕು. ನಮ್ಮಲ್ಲಿ ಮೂಲಾಧಾರದಲ್ಲಿ ಮಲಗಿದ ಸುಪ್ತ ಕುಂಡಲಿನಿ ಪ್ರಚೋದನೆ ಆಗಬೇಕು. ಹೀಗೆ ಅಗ್ನಿಯಲ್ಲಿ ಬೇಕಾದಷ್ಟು ಮುಖಗಳಿವೆ. ನಮ್ಮಲ್ಲಿ ದಕ್ಷಿಣ ಅಗ್ನಿ, ಅವಹನಿ ಅಗ್ನಿ, ಗಾಢಪಥ ಅಗ್ನಿ ಅಂತ ಹೇಳ್ತೀವಿ. ಇದೆಲ್ಲವೂ ಕೂಡ ಯೋಗದಲ್ಲಿ ಬರುತ್ತೆ. ಹೀಗೆ ನಮ್ಮಲ್ಲಿ ಪ್ರತಿಯೊಂದು ಚಕ್ರದಲ್ಲೂ ಕೂಡ ಅಗ್ನಿಯ ಅಂಶ ಇದೆ. ಬೇರೆ ಬೇರೆ ರೂಪದಲ್ಲಿ ಅಗ್ನಿ ಇರೋದ್ರಿಂದ ಸಪ್ತ ಅಗ್ನಿಗೆ 7 ನಾಲಿಗೆ ಅಂತ ಹೇಳ್ತಾರೆ. 7 ನಾಲಿಗೆ ಇದೆ ಅಂತ. ಆದರೆ ಈ 7 ಬಿಂದುವು ಕೂಡ ನಮ್ಮ ನಾಲಿಗೆ ಮೇಲಿರುತ್ತೆ. ಆ ನಾಲಿಗೆನಲ್ಲಿ ಸರಸ್ವತಿ, ಲಕ್ಷ್ಮಿ ಮತ್ತು ಆ ಪಾರ್ವತಿ, ಕಾಳಿ ದೇವಿ ಇರ್ತಾರೆ ನಾಲಿಗೆ ಮೇಲೆ. ನಾಲಿಗೆ ತುದಿಯಲ್ಲಿ ಒಂದು ಶಕ್ತಿ, ಮಧ್ಯದಲ್ಲಿ ಒಂದು ಶಕ್ತಿ, ಹಿಂಭಾಗದಲ್ಲಿ ಒಂದು ಶಕ್ತಿ ಇರುತ್ತೆ. ಅದು ಸಣ್ಣ ಮಕ್ಕಳು, ಒಂದು 12 ವರ್ಷದ ಒಳಗಿನ ಮಕ್ಕಳಿಗೆ ಆ ಬೀಜಾಕ್ಷರಗಳನ್ನು ಬರೆದಾಗ ಬೇವಿನ ಕಡ್ಡಿಯನ್ನು ತೆಗೆದುಕೊಂಡು ಈ ಜೇನುತುಪ್ಪದಲ್ಲಿ ಅದ್ದಿ ಆ ಬೀಜಾಕ್ಷರಗಳನ್ನು ಬರೆದಾಗ ಆ ಆಕ್ಟಿವ್ ಆಗುತ್ತೆ. ಆ ಪೋರ್ಷನ್ ಎಲ್ಲ ಆಕ್ಟಿವ್ ಆಗುತ್ತೆ. ಆ ಒಂದು ಸ್ಥಿತಿಯಲ್ಲಿ ಆ ಬೀಜಾಕ್ಷರವನ್ನು ಬರೀಬೇಕು. ಆ ಮಕ್ಕಳಿಗೆ ಒಂದು ಟೈಮ್ನಲ್ಲಿ ಬರೆದ್ರೆ ಒಳ್ಳೆಯದು. ಇದರಿಂದ ಬೇಕಾದಷ್ಟು ಅನುಕೂಲಗಳಾಗತ್ತೆ. ಬೀಜಾಕ್ಷರ ಬರೆಯೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಮೇಲೆ ಇದು ಪರಿಣಾಮ ಬೀರುತ್ತೆ. ತುಂಬ ಮುಖ್ಯ ಧೀಶಕ್ತಿ. ಆ ಧೀಶಕ್ತಿಯಲ್ಲಿ ಪ್ರಜ್ಞೆ ಜಾಗೃತವಾಗುತ್ತೆ, ವಿವೇಕ ಮೂಡುತ್ತೆ, ಬುದ್ಧಿ ಚುರುಕಾಗುತ್ತೆ. ಸೂಕ್ತವಾಗಿದ್ದ ಎಷ್ಟೋ ಅವರ ಸಹಜ ಸ್ವಭಾವದಲ್ಲಿ ಬಂದಂಥ ಸಹಜ ಗುಣಗಳು, ವಿಶೇಷ ಗುಣಗಳೇನಾದರೂ ಇದ್ದರೆ ಅದೆಲ್ಲವೂ ಕೂಡ ಹೊರಗೆ ಬರೋಕ್ಕೆ ಇದು ಅನುಕೂಲ ಮಾಡುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ, ಜೀವಿಗೂ ಕೂಡ ಸಹಜ ಧರ್ಮ ತನ್ನಲ್ಲೇ, ಅವನಲ್ಲೇ ಒಂದು ವಿಶೇಷ ಗುಣ ಇರುತ್ತೆ, ಒಂದು ಪ್ರವೃತ್ತಿ ಇರುತ್ತೆ. ಈ ಪ್ರವೃತ್ತಿ ಒಳಗಡೆ ಮಲ್ಕೊಂಡಿರುತ್ತೆ. ಅದನ್ನು ಜಾಗೃತಗೊಳಿಸೋಕ್ಕೆ ಇಂಥ ಇನಿಷಿಯೇಷನ್ ಎಲ್ಲ ಮಾಡಬೇಕಾಗತ್ತೆ. ಈ ಇನಿಷಿಯೇಷನ್ ತೆಗೆದುಕೊಂಡಾಗ ಒಂದು 3-4 ವರ್ಷ ಕಂಟಿನ್ಯೂಸ್ ಆಗಿ ಬೀಜಾಕ್ಷರ ಬರೆದಾಗ ಆ ಮಕ್ಕಳಲ್ಲಿ ಬೇಕಾದಷ್ಟು ಬದಲಾವಣೆ ಆಗಿರೋದನ್ನು ನಾವು ನೋಡಿದ್ದೀವಿ. ಆ ಬೀಜಾಕ್ಷರ ಒಂದು ಪ್ರಯೋಗ ಇಲ್ಲಿ ನಡೀತಾ ಇದೆ. ಈ ವರ್ಷನೂ ಇದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿರೋದ್ರಿಂದ ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ಬೀಜಾಕ್ಷರ ಬರೆಸೋದಕ್ಕೆ ಗುರುಪೂರ್ಣಿಮೆ ದಿನ ಕರ್ಕೊಂಡು ಬರ್ಬೋದು. ಇದರ ಡೀಟೇಲ್ಸ್ ಎಲ್ಲ ಯಾವತ್ತು ಗುರುಪೂರ್ಣಿಮೆ, ಹೇಗೆ ಬರಬೇಕು, ಯಾವ ರೀತಿ ಅದಕ್ಕೆ ಸಿದ್ಧತೆ ಆಗಿರಬೇಕು, ಇದಕ್ಕೆ ಕೆಲವೆಲ್ಲ ಅಂಶಗಳನ್ನು ತಿಳ್ಕೊಳ್ಬೇಕಾಗತ್ತೆ. ವಿವರಣೆಗಳನ್ನು ನಾವು ಫೋನ್ ಮೂಲಕ ಯಾರಾದರೂ ಆಸಕ್ತಿ ಇರೋರು, ಬೀಜಾಕ್ಷರ ಬರೆಸೋರು ಬಂದಾಗ ತಿಳಿಸೋಕ್ಕೆ ನಮಗೆ ಅನುಕೂಲ ಆಗುತ್ತೆ.